ನಮಸ್ಕಾರ ವೀಕ್ಷಕರೇ, ನಾನು ನಂದೀಶ್ ಭದ್ರಾವತಿ. ಭದ್ರಾವತಿಯಲ್ಲಿ 54ನೇ ವರ್ಷದ ಅಯ್ಯಪ್ಪ ಸ್ವಾಮಿ ದೀಪೋತ್ಸವ ಅದ್ಧೂರಿಯಾಗಿ ನಡೆಯುತ್ತಿದೆ. ಗುರುವಾರ ಬೆಳಗ್ಗೆ 5 ಗಂಟೆಗೆ ನಿರ್ಮಲಾ ದರ್ಶನಂ, 6:30ಕ್ಕೆ ಮಹಾ ಗಣಪತಿ ಹೋಮ, 7 ಗಂಟೆಗೆ ಸುದರ್ಶನ ಹೋಮ, 7:30ಕ್ಕೆ ಉಷಾ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. 26 ಹಾಗೂ 27 ನಡುವೆ ನಾನಾ ಕಾರ್ಯಕ್ರಮಗಳು ನಡೆಯುತ್ತಿದೆ. 27ನೇ ಶನಿವಾರ ಬೆಳಗ್ಗೆ 5 ಗಂಟೆಗೆ ನಿರ್ಮಲಾ ದರ್ಶನಂ, 6:30ಕ್ಕೆ ಮಹಾಗಣಪತಿ ಹೋಮ, 7:15ಕ್ಕೆ ಅಷ್ಟಾಭಿಷೇಕ, 8:30ಕ್ಕೆ ಚಂದನಾಲಂಕಾರ ಶ್ರೀ ಅಯ್ಯಪ್ಪ ಸ್ವಾಮಿ ಹಾಗೂ ಭಗವತಿಗೆ, 11 ಗಂಟೆಗೆ ಶ್ರೀ ಅಯ್ಯಪ್ಪ ಸ್ವಾಮಿ, ಶ್ರೀ ಭಗವತಿ ಹಾಗೂ ಎಲ್ಲ ದೇವತೆಗಳಿಗೆ ಹೂವಿನ ಅಭಿಷೇಕ. ನಂತರ ಮಧ್ಯಾಹ್ನದ ಪೂಜೆ, ಮಹಾಮಂಗಳಾರತಿಯೊಂದಿಗೆ ದೇವಾಲಯದ ದ್ವಾರ ಮುಚ್ಚಲಾಗುವುದು. ಸಂಜೆ 12 ಗಂಟೆಗೆ ದೇವಸ್ಥಾನ ದ್ವಾರ ತೆಗೆಯುವುದು. ರಾತ್ರಿ ಮಧ್ಯಾಹ್ನ 12ಕ್ಕೆ ಸಾಮೂಹಿಕ ಅನ್ನ ಸಂತರ್ಪಣೆ ನಡೆಯುತ್ತಿದೆ. ದೇವಸ್ಥಾನದ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ನಡೆಯಲಿದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಿಂದ NST ರಸ್ತೆ, ತಾಲೂಕು ಕಚೇರಿ ರಸ್ತೆ, CN ರಸ್ತೆ, BH ರಸ್ತೆ, ಒಂಬ್ಳಬೈಲ್ ರಸ್ತೆ, ಜಯಶ್ರೀ ವೃತ್ತ, ಗಾಂಧಿ ಪಾರ್ಕ್ ರಸ್ತೆ ಮೂಲಕ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತಲುಪುವುದು. ನಂತರ ಮಂಗಳಾರತಿ, ಹರಿಹರಸನಂ, ದೇವಸ್ಥಾನದ ಬಾಗಿಲು ಮುಚ್ಚುವುದು. ಕೇರಳ ರಾಮನಟ್ಟುಕರಾದ ಹೆಸರಾಂತ TDP ವೃಂದದಿಂದ ಚಂಡೆವಾದ್ಯ ನಡೆಯಲಿದೆ. ಸ್ವಾಮಿ ಶರಣಮಯ್ಯಪ್ಪ 54ನೇ ವರ್ಷದ ಅಯ್ಯಪ್ಪ ಸ್ವಾಮಿಯ ದೀಪೋತ್ಸವವು ದಿನಾಂಕ 25/12/25ರಿಂದ 27/12/25ರವರೆಗೆ 3 ದಿನವಾಗಿ ಸತತವಾಗಿ ಹಲವು ಹೋಮ ಹವನಗಳ ಮೂಲಕ ನಡೀತಾ ಇದೆ ಭದ್ರಾವತಿಯ ಶ್ರೀ ಅಯ್ಯಪ್ಪ ಸೇವಾ ಸಮಿತಿಯಿಂದ. ಹಾಗಾಗಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವಸ್ಥಾನದ ಈ 3 ದಿನ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ. 3 ದಿನವೂ 25 ನಿನ್ನೆಯಿಂದ ಗಣಪತಿ ಹೋಮ, ಸುದರ್ಶನ ಹೋಮ ಮುಗೀತು. ಹಾಗೆ 10ವರೆಗೆ ಧ್ವಜಾರೋಹಣ ಇತ್ತು. ಬೆಳಗ್ಗೆ ಮಹಾಗಣಪತಿ ಹೋಮ ಇತ್ತು, ಮೃತ್ಯುಂಜಯ ಹೋಮ, ಸುಬ್ರಹ್ಮಣ್ಯನಿಗೆ ವಿಶೇಷ ಅಭಿಷೇಕಗಳು, ಅಯ್ಯಪ್ಪ ಸ್ವಾಮಿಗೆ ಕಳಸಾಭಿಷೇಕ, ಭಗವತಿಗೆ ಕುಂಕುಮಾಭಿಷೇಕ, ಶಿವನಿಗೆ ಭಸ್ಮಾಭಿಷೇಕ, 11ವರೆಗೆ ಮಹಾಮಂಗಳಾರತಿ ಆಯಿತು. ಸಂಜೆ 5 ಗಂಟೆಗೆ 6 ಗಂಟೆಗೆ ವಿಶೇಷ ದೀಪಾರಾಧನೆ ಇದೆ. 8 ಗಂಟೆ ಅಷ್ಟೊತ್ತಿಗೆ ಅತ್ತಾಯ ಪೂಜೆ ಆದಮೇಲೆ ಚಂಡೆವಾದ್ಯ, ಕೇರಳದ ಹೆಸರಾಂತ TDP ವಾದ್ಯ ವೃಂದದವರಿಂದ ಚಂಡೆವಾದ್ಯ ನಡೆಯುತ್ತದೆ. ಸಂಜೆ 8 ಗಂಟೆಗೆ ಈ ದಿನ ಸಂಜೆ. ಅದೇ ರೀತಿ ಭಗವತಿ ದೀಪದ ಅಲಂಕಾರನೂ ಇರುತ್ತೆ. 25 ರೂಪಾಯಿ ವೆಚ್ಚ ಇದಾಗುತ್ತೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರ್ತಾರೆ. ಸಾವಿರಾರು ಜನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರ್ತಾರೆ. ದಿನಾಂಕ 27/12/25 ಶನಿವಾರ ಅಂದರೆ ನಾಳೆ 6 ಗಂಟೆ ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ವಿಶೇಷ ಗಣಪತಿ ಹೋಮ, ಅಭಿಷೇಕ, ಚಂದನಾಲಂಕಾರ, ಅಯ್ಯಪ್ಪನಿಗೆ ಭಗವತಿಗೆ ಬೆಳಿಗ್ಗೆ 11 ಗಂಟೆಗೆ. ಅದೇ ರೀತಿ ಅಯ್ಯಪ್ಪ ಸ್ವಾಮಿಗೆ, ಭಗವತಿಗೆ, ಉಪದೇವತೆಗಳಿಗೆ ರಾಮಣ್ಣ ಸ್ವಾಮಿ ಸಂಗಡಿಗರಿಂದ ಹೂವಿನ ಅಭಿಷೇಕ ನಡೆಯುತ್ತೆ. ಅದೇ ರೀತಿ ಲಾಸ್ಟಿಗೆ ಅನ್ನ ಸಂತರ್ಪಣೆ 12 ಗಂಟೆಗೆ ನಡೆಯುತ್ತೆ. ಭದ್ರಾವತಿಯ ಹಳ್ಳಿಗಳಿಂದನೂ ಭಕ್ತಾದಿಗಳು ಅನ್ನ ಸಂತರ್ಪಣೆಗೆ ಬರ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಹೆಚ್ಚು ಕಮ್ಮಿ 8ರಿಂದ 10,000 ಜನಗಳಿಗೆ ಅನ್ನದಾನ ನಡೆಯುತ್ತೆ ಇಲ್ಲಿ. ನಂತರ ಅಯ್ಯಪ್ಪ ಸ್ವಾಮಿಯ ಭಕ್ತಿ ಗೀತೆಗಳ ಕಾರ್ಯಕ್ರಮವೂ ಇದೆ ಧ್ರುವ ಮತ್ತು ತಂಡದವರಿಂದ. ಈ ಸತಿ ಅನ್ನದಾನದ ಸೇವೆಯನ್ನು ಭದ್ರಾವತಿಯ ಹೆಸರಾಂತ ಶಾಸಕರಾದ BK ಸಂಗಮೇಶ್ನವರು ನಡೆಸಿಕೊಡ್ತಾ ಇದ್ದಾರೆ. ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ. ಸಂಜೆಗೆ ನರಸಿಂಹಸ್ವಾಮಿ ದೇವಸ್ಥಾನದಿಂದ ರಾಜಬೀದಿಯ ಉತ್ಸವ ನಡೆಯುತ್ತೆ 6 ಗಂಟೆಗೆ ಸರಿಯಾಗಿ. ಅದು ನಮ್ಮ ದೇವಾಲಯ ತಲುಪುವಷ್ಟೊತ್ತಿಗೆ ರಾತ್ರಿ 11 ಗಂಟೆ ಆಗುತ್ತೆ. ಆಗಲೂ ಅಷ್ಟೇ ಸಾವಿರಾರು ಜನ ಭಕ್ತಾದಿಗಳು, ಹೆಣ್ಣು ಮಕ್ಕಳು ತಾಲಮ್ ಹಿಡ್ಕೊಂಡು ದೇವರ ಮುಂದೆ ಪ್ರದರ್ಶನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ. ನಿಮ್ಮ ಹೆಸರಲ್ಲಿ? ಸುಬ್ರಹ್ಮಣ್ಯ, ನಾನು ಅಧ್ಯಕ್ಷರು, ಅಯ್ಯಪ್ಪ ಸೇವಾ ಸಮಿತಿ.